ಹಾಯ್ ವೆಲ್ಕಮ್ ಬ್ಯಾಕ್ ಟು ಲೇಝಿ ಈಸ್ ಬಿಸಿ ಚಾನಲ್. ನೋಡಿ ನಾನಿವತ್ತು ಈ ಸಾಮಂತಿ ಹೂನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೀವು ನೋಡ್ತಾ ಇರ್ಬೋದು, ಬರೀ ನಾವು ಕಟ್ ಮಾಡಿ ಈಗಾಗಲೇ ಆರ್ಟ್ ವರ್ಕ್ಗೆ ಯೂಸ್ ಮಾಡಿರುವಂಥ ರಿಮೈನಿಂಗ್ ವೇಸ್ಟಲ್ಲಿ ನಾನು ಈ ಫ್ಲವರ್ನ ಮಾಡೋ ಪ್ರಯತ್ನ ಮಾಡ್ತಾಯಿದ್ದೀನಿ. ಸೊ ಫಸ್ಟು ನಾವು ಈ ಸೆಂಟರ್ ಪಾರ್ಟ್ನ ಮಾಡ್ಕೊಳ್ಳೋಣ. ಈ ಥರ ಚಿಕ್ಕದಾಗಿ ಹೀಗೆ ಮಡಚ್ಕೊಂಡು ಹೋಗಬೇಕು, ರೋಲ್ ಮಾಡಿಕೊಂಡು. ಗ್ಲೂ ಮಾಡಿಕೊಂಡು ಅಂಟಿಸ್ಕೊಳ್ಳೋದು. ಈಗ ನಮಗೆ ಇಷ್ಟು ಅಂತಂದರೆ ಸಾಕು ನಮಗೆ. ಇಲ್ಲ ನಿಮಗೆ ಇನ್ನೂ ದಪ್ಪ ಬೇಕು ಅಂತಂದ್ರೂ ನಾವು ದಪ್ಪದಾಗಿ ಇದನ್ನು ಮಾಡ್ಕೋಬಹುದು. ಇನ್ನೊಂದು ಸ್ಟೆಪ್ ಕಟ್ ಮಾಡಿಕೊಡೋಣ. ಇದಕ್ಕೆ ಅಟ್ಯಾಚ್ಡ್ ಆಗಿ ಮತ್ತೆ ಸುತ್ಕೊಂಡು ಹೋದರೆ ಈ ಸೆಂಟರ್ನಲ್ಲಿರುವಂಥ ಪಾರ್ಟ್ ನಮಗೆ ದೊಡ್ಡದಾಗಿ ಬರುತ್ತೆ. ಈಗ ಇದ್ರದ್ದು ಪಾರ್ಟ್ ಮುಗ್ದಿದೆ, ನಾವು ಇದನ್ನು ರೆಸ್ಟಿಂಗ್ಗೆ ಇಟ್ಬಿಡೋಣ. ಈಗ ಇದಕ್ಕೆ ಬರೋಣ. ನಾವಿಲ್ಲಿ ಈ ಥರ ನಾನು ನೋಡಿ ಮೆಷರ್ಮೆಂಟ್ ಎಲ್ಲ ಏನೂ ತೊಗೊಂಡಿಲ್ಲ, ನಿಮ್ಮ ಮುಂದೆನೇ ಹೇಗೆ ಮಾಡ್ತಾಯಿದ್ದೀನಿ ಅಂತ ನೋಡ್ಕೊಳ್ಳಿ. ನಾನು ಹಿಂಗೆ ಮಡ್ಚ್ಕೊಂಡು ನೋಡ್ಕೊಳ್ತೀನಿ, ಲೈಕ್ ಈ ಲೆಂತ್ ಸರಿಯಾಗಿದೆಯಾ ಅಂತ. ಓಕೆ, ನಾವೀಗೇನು ಮಾಡೋಣ ಅಂತಂದರೆ ಈ ಥರ ಸ್ಟ್ರಿಪ್ಸ್ನ ಹೀಗೆ ಕಟ್ ಮಾಡ್ತಾ ಹೋಗಬೇಕು. ಇದೇ ಥರನೇ ಉದ್ದಕ್ಕೆ ಮಾಡ್ಕೊಂಡು ಹೋಗಬೇಕು. ಇವಾಗ ನೋಡಿ, ಇದು ಫುಲ್ಲಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನೇನು ಮಾಡಬೇಕು ಅಂತಂದರೆ ನಾವು ಕತ್ತರಿ ಹಿಡ್ಕೊಂಡು ಸ್ವಲ್ಪ ಹೀಗೆ ಈಗ ನಾವೇನು ಮಾಡೋಣ ಅಂತಂದರೆ ಗ್ಲೂ ಮಾಡ್ಕೊಂಡಿಲ್ಲಿ ಸ್ಟಾರ್ಟಿಂಗಲ್ಲಿ ಒಂದಷ್ಟುದ್ದ ಇದನ್ನು ಮಾಡಿದ್ವಲ್ಲ, ಇದ್ರ ಸುತ್ತಲ ನಾವು ಸುತ್ತಾ ಹೋಗಬೇಕು. ಏನು ವರಿ ಮಾಡಬೇಡಿ, ಸುಮ್ಮನೆ ಟೈಟಾಗಿ ಸುತ್ತಾ ಹೋಗಿ. ಬೇರೆ ಚಾನಲ್ಗಳಲ್ಲಿ
ಟೈಮಿಂಗ್ ತುಂಬ ಕಡಿಮೆ ತೋರಿಸಿದ್ದಾರೆ, ನೀವು ತುಂಬ ಲಾಂಗಾಗಿ ತೋರಿಸಿದ್ದೀರಾ ಅಂತ ಒಬ್ಬರು ಹೇಳಿದ್ರು. ನಾನು ಹೇಳ್ತೀನಿ ನೋಡಿ, ನೀವು ನೋಡಿಬಿಟ್ಟು ವೀಡಿಯೋಸ್ನ ಒಂದೊಂದು ಸತಿ ತುಂಬ ಟಫ್ ಇದ್ದರೆ 2-3 ಸತಿ ನೋಡ್ತೀರಾ. ಅದಾದಮೇಲೆ ನಿಮಗೆ ಬೇಡ ಅನ್ನಿಸ್ಬಿಡತ್ತೆ ಕಲಿಯೋದೇನೆ. ಸೊ ಅದಕ್ಕಾಗಿ ನಾನು ರಿಯಾಲಿಟಿನೇ ತೋರಿಸ್ತಾ ಇದ್ದೀನಿ. ಲೈಕ್ ಒಂದು ಕಟ್ ಮಾಡೋದಕ್ಕೆ ಎಷ್ಟು ಸಮಯ ಆಗುತ್ತೆ, ಅದರಲ್ಲಿ ಏನೇನು ಪ್ರಾಬ್ಲಮ್ಸ್ ಬರುತ್ತೆ, ಅದು ಅಂಟ್ಕೊಳ್ಳಲ್ಲ, ಮಾಡಲ್ಲ, ಅಲ್ಲಿ ತೋರಿಸಿದ ಥರ ಬರೋದಿಲ್ಲ. ಅದಕ್ಕೆ ನಾನು ಅದನ್ನು ಹಾಗೆ ತೋರಿಸ್ಬೇಕು ಅಂತಲೇ ತೋರಿಸ್ತಿರೋದು. ನೋಡಿ ಈಗ ನೋಡಿದ್ರೆ ನೋಡಿ ನಿಮ್ಮ ಸಾಮಂತಿ ಹೂವು ರೆಡಿ ಆಯಿತು. ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.